ಲಕ್ಷ್ಮಿ ಅನ್ನೋ ಹೆಣ್ಮಗಳು 2009ರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಗೆಸ್ಟ್ ಹೌಸ್ ಅಲ್ಲಿ 2009ರಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ. ಬೋತ್ ದ ರೆಕಾರ್ಡ್ಸ್ ಆರ್ ಅವೈಲಬಲ್. ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಬಟ್ ಇವರಿಬ್ಬರ ID ಕಾರ್ಡು ಮತ್ತೆ ಬ್ಯಾಗು, ATM ಕಾರ್ಡು, ಪ್ಯಾನ್ ಕಾರ್ಡು ಮತ್ತೆ ಬ್ಲೌಸು ಫಸ್ಟ್ ಡಿಗ್ಗಿಂಗ್ ಅಲ್ಲಿ 2.5 ಫೀಟ್ ಡಿಗ್ ಮಾಡ್ತಾ ಈ ಒಂದು ಇಷ್ಟು ಸಿಕ್ಕಿದೆ. ಐ ಥಿಂಕ್ ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಜಪ್ತಿ ಮಾಡಿದ್ದಾರೆ. ಐ ಥಿಂಕ್ ಲೀಗಲ್ ಪ್ರೊಸೆಸ್ ಇದೆ. ಇದನ್ನ ಎಕ್ಸ್ಪೋಸ್ ಮಾಡಿದ್ದು ಯಾವುದೇ ಮಾಧ್ಯಮಗಳಲ್ಲ. ಅಲ್ಟಿಮೇಟ್ಲಿ ಒಂದು RTN ಹಾಕಿದ್ದಾರೆ. BLRpost.com ಅನ್ನೋ ವೆಬ್ಸೈಟ್ ಅವರು SITಗೆ ಒಂದು RTN ಹಾಕಿ ಫ್ರಮ್ RTI BLRpost.com ಅನ್ನೋ ವೆಬ್ಸೈಟು ಇದನ್ನ ಎಕ್ಸ್ಪೋಸ್ ಮಾಡಿದೆ. ವಂಡರ್ಫುಲ್. ಇದೇ ನಮಗೆ ಬೇಕಾಗಿರೋದು. ದಿಸ್ ಇಸ್ ವಾಟ್ ವಿ ವರ್ ಲುಕಿಂಗ್. ಓಕೆ, ಭೀಮಾ ಸುಳ್ಳಲ್ಲ, ಅಲ್ಲಿ ಎಲ್ಲ ಇದೆ. ಅದನ್ನ ಕಂಡುಹಿಡಿಬೇಕಾದಂತ ಶಕ್ತಿ ಅಥವಾ ಅಗಿಬೇಕಾಗಿ ಲಾಜಿಕಲ್ ಕನ್ಕ್ಲೂಷನ್ ತಗೊಳ್ಳೋದಂತ ಶಕ್ತಿ SITಗೆ ಬೇಕಾಗಿದೆ ಅಂತ ಇದನ್ನೇ ಹೇಳ್ತಾ ಇದ್ವಿ. ಅಂಡ್ ಅಲ್ಟಿಮೇಟ್ಲಿ ಈ ವಿಚಾರವನ್ನ SIT ಬಹಿರಂಗಪಡಿಸಿಲ್ಲ ಅಫಿಷಿಯಲ್ ಆಗಿ, ಬಟ್ ಥ್ರೂ RTI BLRpost.com ಅನ್ನೋ ವೆಬ್ಸೈಟ್ ಇದನ್ನ ಪಬ್ಲಿಷ್ ಮಾಡಿದೆ. ಅಂಡ್ ವಿ ಹ್ಯಾವ್ ಟೇಕನ್ ಇಟ್ ಅಂಡ್ ವಿ ಆರ್ ಇನ್ಫಾರ್ಮಿಂಗ್ ಯು. ಕಂಗ್ರಾಚುಲೇಷನ್ಸ್. ಕೋಟ್ಯಾಂತರ ಕಣ್ಣುಗಳು. ನಮ್ಮ ನಂಬಿಕೆ ಸುಳ್ಳಾಗ್ದಿರಲಿ, ಭೀಮಾ ಹೇಳಿರೋ ವಿಚಾರ ಸುಳ್ಳಾಗ್ದಿರಲಿ, ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ, ನಮ್ಮ ನಂಬಿಕೆ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಲಿ, ಆರೋಪಿಗಳಿಗೆ ಶಿಕ್ಷೆ ಆಗ್ಲಿ ಅಂತ ವೇಟ್ ಮಾಡ್ತಂತ ಇದ್ದವ್ರಿಗೆ ಇದು ಸಿಕ್ಕಿರೋದು ಮೊದಲನೆಯ ಪಿಟ್ಟಲ್ಲಿ. ಪಿಟ್ ಅಂತಂದ್ರೆ ಯಾವ ಎಣಗಳನ್ನ ಊತಿದ್ರಲ್ಲ ಅದನ್ನ ಪಿಟ್ ಅಂತ ಹೇಳ್ತಾರೆ. ದ ಫಸ್ಟ್ ಎಕ್ಸುಮೇಷನ್ ಪಿಟ್ ಇದೆ. ಆ ಪಿಟ್ಟಲ್ಲಿ ಕೇವಲ 2.4 ಫೀಟ್ ಅಲ್ಲಿ ಆಳದಲ್ಲಿ ಒಂದು ರೆಡ್ ಕಲರ್ ಬ್ಲೌಸು, ಹೆಣ್ಣು ಮಗಳ ಬ್ಲೌಸು, ಓಕೆ, ಜಾಕೆಟ್ ಅಂತಾರಲ್ಲ ಜಾಕೆಟ್, ATM ಕಾರ್ಡು ಅಂಡ್ ಪ್ಯಾನ್ ಕಾರ್ಡ್. ATM ಕಾರ್ಡ್, ಪ್ಯಾನ್ ಕಾರ್ಡ್ ಬಿಲಾಂಗ್ಸ್ ಟು ಐ ಥಿಂಕ್ ಲಕ್ಷ್ಮಿ. 2009ರಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗುತ್ತಾರೆ. ಯಾಕೆ ಸೂಸೈಡ್ ಮಾಡ್ಕೊಂಡ್ರು? SIT ತನಿಖೆ ಮಾಡಲಿ. ಅಂಡ್ ರಿಪೋರ್ಟ್ ಆಗಿದೆ. ಸೂಸೈಡ್ ಎರಡೂ ಕೂಡ ಧರ್ಮಸ್ಥಳದ ಐ ಥಿಂಕ್ ಧರ್ಮಸ್ಥಳದ ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡಿದ್ದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ 2009 ರಿಪೋರ್ಟ್ ಆಗಿದೆ. ಅವರದೇ ಬಾಡಿ ಅಲ್ಲ, ಸಾರಿ, ಬ್ಯಾಗ್, ಬ್ಲೌಸ್, ATM ಕಾರ್ಡು, ಪ್ಯಾನ್ ಕಾರ್ಡು ಅಂಡ್ ಐ ಥಿಂಕ್ ಇಷ್ಟು ರಿಕವರಿ ಆಗಿದೆ. ದಿಸ್ ಇಸ್ ವಾಟ್ ಈಸ್ ರಿಕವರ್ಡ್. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಇವೆರಡೂ ಕೂಡ ಸೂಸೈಡ್ ಕೇಸು. ಎರಡೂ ಕೂಡ ಒಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ 2009ರಲ್ಲಿ. ದಾಟ್ಸ್ ಲಕ್ಷ್ಮಿ. ಅಂಡ್ ಒನ್ಸ್ ಅಗೈನ್ ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ 2009ರಲ್ಲಿ ಶ್ರುತಿ ಸತ್ತೋಗಿದ್ದಾಳೆ. ಇವೆರಡು ಕಾರ್ಡು ಸೂಸೈಡ್ ಅಂತ ಧರ್ಮಸ್ಥಳದ ಯಾವ್ದಪ್ಪ ಅದು ಬೆಳ್ತಂಗಡಿ ಪೊಲೀಸ್ ಠಾಣೆನಲ್ಲಿ, ಯಾಕಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿದ್ದು ಐ ಥಿಂಕ್ ರೀಸೆಂಟ್ ಆಗಿ ಒಂದು 6-7 ವರ್ಷದಲ್ಲಿ. ಬಟ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು. ಇವೆರಡು ಸೂಸೈಡ್ ಕೇಸು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರಿಪೋರ್ಟ್ ಆಗಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಇದು ನಿಜವಾದ ಸೂಸೈಡಾ? ಗೊತ್ತಿಲ್ಲ. ಪೊಲೀಸರು ಇದಕ್ಕೂ ಎಳ್ಳು ನೀರು ಬಿಟ್ರಾ ಸೂಸೈಡ್ ಅಂತ? ಗೊತ್ತಿಲ್ಲ. ಈಗ SIT ಅವರು ಇದನ್ನ ಕೆದಕ್ತಾರಾ? ಕೆದಕ್ಲೇಬೇಕು. ಇಲ್ಲ ಅಂದ್ರೆ ನಾವು ಬಿಡಲ್ಲ. ದಿಸ್ ಈಸ್ ವಾಟ್ ನಾವು ಬಿಡಲ್ಲ, ಜನನೂ ಬಿಡಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಡೌಟ್ ಏನಂತಂದ್ರೆ, ಈಗ ಸೂಸೈಡ್ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಅವರೆಲ್ಲ ಐಟಮ್ಗಳನ್ನ ಅಲ್ಲೇ ಬಿಟ್ಟಿರ್ತಾರೆ. ಇಲ್ಲಿ ನೋಡಿ, ಬೆಳ್ತಂಗಡಿ ಪೊಲೀಸರು ಫ್ರಾಡ್ಗಳು, ಚೀಟರ್ಸು, ಭ್ರಷ್ಟರು, ಬಕೆಟ್ಗಳು ಅಂತ ಹೇಳಕ್ಕೆ ಒಂದು ನಿದರ್ಶನ ಇದೆ. ಏನಂತ ಹೇಳ್ಬೋದಾ? ಅಕಸ್ಮಾತ್ ಆಸ್ ಪರ್ ಪೊಲೀಸ್ ರಿಪೋರ್ಟು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿ ಸತ್ತೋಗಿದ್ದಾಳೆ. ಅಕಸ್ಮಾತ್ ಸತ್ತೋದ್ರೆ ಅವಳೆಲ್ಲ ಐಟಮ್ ಗೆಸ್ಟ್ ಹೌಸ್ ಅಲ್ಲೇ ಬಿಟ್ಟಿರ್ತಾಳೆ. ಕರೆಕ್ಟಾ? ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಶ್ರುತಿ ಸತ್ತೋಗಿದ್ದಾಳೆ. ಇಬ್ರು ಸೂಸೈಡ್ ಮಾಡ್ಕೊಂಡಿರೋದು 2009ರಲ್ಲಿ. ಈಗ ಕಮಿಂಗ್ ಟು ದ ಪಾಯಿಂಟ್,
ಇಬ್ರು ಸೂಸೈಡ್ ಮಾಡ್ಕೊಂಡಾಗ ತಮ್ಮ ID ಕಾರ್ಡು, ಬ್ಯಾಗು, ಬ್ಲೌಸು, ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿರ್ತಾರೆ. ಅದನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಮುಚ್ಚಿಬಿಟ್ಟು ಬಂದು ಇವ್ರು ಸೂಸೈಡ್ ಮಾಡ್ಕೊಂತಾರ. ಸೊ ದೇರ್ ಇಸ್ ಎ ಪಾಯಿಂಟ್. ಇವರಿಬ್ರು ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ಡಾಕ್ಯುಮೆಂಟ್ಗಳನ್ನ ತಗೊಂಡೋಗಿ ನೇತ್ರಾವತಿ ದಡದಲ್ಲಿ ಹಳ್ಳ ತೆಗೆದು ಇಬ್ರು ಮುಚ್ಚಿ, ಒಬ್ರು ಉಜಿರೆಗೆ ಹೋಗಿ ಸೂಸೈಡ್ ಮಾಡ್ಕೊಳೋದು, ಇನ್ನೊಬ್ರು ಧರ್ಮಸ್ಥಳದ ಗೆಸ್ಟ್ ಹೌಸ್ ಗಂಗೋತ್ರಿನಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸೂಸೈಡ್ ಮಾಡಿದ್ಮೇಲೆ ಇವ್ರ ID ಕಾರ್ಡ್ಗಳು ಸಂಬಂಧಪಟ್ಟಂತ ರೂಮಲ್ಲೇ ಸಿಗಬೇಕು. ಅದನ್ನ ಸೀಸ್ ಮಾಡ್ಕೊಬೇಕಾದ್ರು ಭ್ರಷ್ಟ ಬೆಳ್ತಂಗಡಿ ಪೊಲೀಸರ ಎಡಮಗ್ಲಲ್ಲಿ ಎದ್ದಿದ್ದೀರಲ್ಲೋ. ID ಕಾರ್ಡ್ ಹೆಂಗೋಯ್ತು ಮಗ? ಬೆಳ್ತಂಗಡಿ ಪೊಲೀಸ್ ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿಯ ID ಕಾರ್ಡು ನೇತ್ರಾವತಿ ಹಳ್ಳಕ್ಕೆ ಹೆಂಗೋಯ್ತು ಮಗ? ನೀವು ಸೂಸೈಡ್ ಗೆಸ್ಟ್ ಹೌಸ್ ಅಲ್ಲಿ ಆಗಿದ್ರೆ ಅವ್ರ ID ಕಾರ್ಡು ನೀವು ಸೀಸ್ ಮಾಡ್ಕೊಂಡು ಅದನ್ನ ರಿಪೋರ್ಟ್ ಅಲ್ಲಿ ತೋರಿಸ್ಬೇಕಲ್ಲ ಮಗ. ಯಾಕೆ ಮಗ ಅಲ್ಲೋಯ್ತು? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್. ಬೆಳ್ತಂಗಡಿ ಪೊಲೀಸರಿಗೆ ಆನ್ಸರ್ ಮಾಡಬೇಕು. ಇಬ್ರದ್ದು ಸೂಸೈಡು, ಒಂದು ಸೂಸೈಡು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಆಗಿದೆ 2009. ದಟ್ಸ್ ನನ್ ಅದರ್ ದ್ಯಾನ್ ಲಕ್ಷ್ಮಿಯ ID ಕಾರ್ಡ್ ಅಲ್ಲಿ ಸಿಕ್ಕಿದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಲಕ್ಷ್ಮಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ನೇತ್ರಾವತಿಗೆ ಹೋಗಿ ಹಳ್ಳ ತೆಗೆದು ID ಕಾರ್ಡ್ನ ಬಿಸಾಕಿ, ಜೊತೆನಲ್ಲಿ ಉಜಿರೆಯಲ್ಲಿ ಸೂಸೈಡ್ ಆಗಿರೋ ಶ್ರುತಿದು ಇವರಿಬ್ಬರದು ID ಕಾರ್ಡು, ಬ್ಲೌಸು, ಬ್ಯಾಗ್ ಎಲ್ಲ ಹಾಕಿ ಮುಚ್ಚಿ ಧರ್ಮಸ್ಥಳಕ್ಕೆ ಬಂದು ಲಕ್ಷ್ಮಿ ಸೂಸೈಡ್ ಮಾಡ್ಕೊಂಡ್ಲು. ಉಜಿರೆಗೆ ಹೋಗಿ ಶ್ರುತಿ ಸೂಸೈಡ್ ಮಾಡ್ಕೊಂಡ್ಲ? ನಾಟ್ ಪಾಸಿಬಲ್. ಥಿಂಗ್ಸ್ ಆರ್ ನಾಟ್ ಮ್ಯಾಚಿಂಗ್. ಸೂಸೈಡ್ ಮಾಡ್ಕೊಂಡ್ರೆ ಇವ್ರ ಡಾಕ್ಯುಮೆಂಟ್ಸ್ ಅವ್ರವ್ರ ಗೆಸ್ಟ್ ಹೌಸ್ ಅಲ್ಲೇ ಪೊಲೀಸವ್ರಿಗೆ ಸಿಕ್ಕಬೇಕಾಗಿತ್ತು. ಇದನ್ನ ಮುಚ್ಚಾಕಕ್ಕೆ ಪೊಲೀಸರೇ ಓಕೆ. ಇನ್ನೊಂದು ಪಾಸಿಬಿಲಿಟಿ ಏನು ಅಂತಂದ್ರೆ, ಇವ್ರು ಸೂಸೈಡ್ ಮಾಡ್ಕೊಂಡಾಗ ಇವ್ರ ಕಾರ್ಡ್ಗಳನ್ನ, ಇವ್ರಿಗೆ ಸಂಬಂಧಪಟ್ಟ ಬ್ಲೌಸ್ ನ ಪೊಲೀಸರು ಹೋಗಿ ಅಲ್ಲಿ ಹಳ್ಳ ತೆಗೆದು ಮುಚ್ಚಾಕಿರ್ಬೋದು. ನೀವ್ಯಾಕೆ ಮಾರ ಹಂಗೆಲ್ಲ ಮಾಡ್ತೀರಾ? ಅಲ್ಲ, ಅದನ್ನ ರೆಕಾರ್ಡ್ಗೆ ಹಾಕಿ ಸೀಸ್ ಮಾಡ್ಕೊಂಡು ಕೋರ್ಟ್ಗೆ ತಾನೇ ಪ್ರೊಡ್ಯೂಸ್ ಮಾಡ್ಬೇಕಾರದು. ID ಕಾರ್ಡ್ನ, ಬ್ಯಾಗನ್ನ, ಬ್ಲೌಸ್ನ ಬೆಳ್ತಂಗಡಿ ಪೊಲೀಸರು 2009 ನೇತ್ರಾವತಿ ದಡದಲ್ಲಿ ಮುಚ್ಚಿಲ್ಲ ಅಂತಂದ್ರೆ ಈಗ ಅಲ್ಲಿ ಮುಚ್ಚಿರೋರು ಯಾರು? ಅಥವಾ ಸೂಸೈಡ್ ಮಾಡ್ಕೊಳ್ಳೋ ಲಕ್ಷ್ಮಿ, ಶ್ರುತಿ 2009 ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ಬ್ಯಾಗ್ ಅನ್ನ, ಬ್ಲೌಸ್ ನ ಹಳ್ಳ ತೆಗೆದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ರ? ಏನ್ ಪಾಸಿಬಿಲಿಟೀಸು? ಅಲ್ಲಿ ತಗೊಂಡೋಗಿ ಹಳ್ಳ ತೆಗೆದು ಮುಚ್ಚಿದವ್ರು ಯಾರು? ಬೆಳ್ತಂಗಡಿ ಪೊಲೀಸರು ಈಗ ಬಾಯಿ ಬಿಡ್ಬೇಕು. ಹಗ್ಗ ಇವ್ರಿಗೆ ಹಾಕ್ಬೇಕು ಗುರು. SIT ಅವರ ಬೆಳ್ತಂಗಡಿ ಪೊಲೀಸರು 2009 ಇನ್ಸ್ಪೆಕ್ಟರ್ ಯಾರಿದ್ದ, ಸಬ್ ಇನ್ಸ್ಪೆಕ್ಟರ್ ಯಾರಿದ್ದ, ಅವ್ನ್ ಕರ್ದು ಹಗ್ಗ ಹಾಕ್ಬೇಕೀಗ. ಓಕೆ, ಬಾಂಬೆ ಕಟ್ಟೆ ಹಾಕಿ ಅವನ್ಗೆ. ಇರ್ಲಿ, ಪೊಲೀಸರು ತಾನೆ, ಬಾಂಬೆ ಕಟ್ಟೆ ಹಾಕಿ. ದಿಸ್ ಇಸ್ ವಾಟ್ ವಿ ವಾಂಟೆಡ್ ಟು ಆಸ್ಕ್. ಈಗ ಸೂಸೈಡ್ ಮಾಡ್ಕೊಳ್ಳೋ ವ್ಯಕ್ತಿಗಳ ID ಕಾರ್ಡ್ಗಳು ರೂಮಲ್ಲೇ ಪೊಲೀಸರು ಸೀಸ್ ಮಾಡ್ಕೊಂಡು ರಿಪೋರ್ಟ್ ಹಾಕ್ಬೇಕು, ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ದೇ ಹ್ಯಾವ್ ಟು ಅಟ್ಯಾಚ್ ದ ರಿಕವರಿ ಆಫ್ ಪ್ರಾಪರ್ಟೀಸ್. PF ಹಾಕ್ಬೇಕು. PF ಹಾಕ್ದಿರಾ ಎಲ್ಲ ಸೂಸೈಡ್ ಮಾಡ್ಕೊಂಡವರು ಬ್ಲೌಸ್ ನ, ID ಕಾರ್ಡ್ಗಳನ್ನ ಹೋಗಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ನೇತ್ರಾವತಿ ದಡದಲ್ಲಿ ಹಳ್ಳ ಆಗದು ಮುಚ್ಚಿ ಉಜಿರೆಗೆ ಹೋಗಿ EMR ಶ್ರುತಿ ಸೂಸೈಡ್ ಮಾಡ್ಕೊಂಡು, ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡು ಪಾಸಿಬಿಲಿಟೀಸ್ ಇದೆಯಾ? ತಾವು ದಯವಿಟ್ಟು ರಿಯಾಕ್ಷನ್ ಮಾಡಬೇಕು. ಇಲ್ಲ ಪಾಸಿಬಿಲಿಟಿ ಇಲ್ಲ ಅಂತಂದ್ರೆ ಸಂಬಂಧಪಟ್ಟಂತ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಆಳುಗಳನ್ನ ಕಳಿಸಿ ನೇತ್ರಾವತಿಯಲ್ಲಿ ಅವ್ರದ್ದು ಬ್ಲೌಸ್ ನೆಲ್ಲ ಮುಚ್ಚಾಕಿರ್ಬೇಕು. ಇಬ್ರು ಮುಚ್ಚಾಕಿಲ್ಲ ಅಂತಂದ್ರೆ ಮುಚ್ಚಾಕ್ದವ್ರು ಯಾರು ಗುರು? ಪೊಲೀಸವರು. ಬೆಳ್ತಂಗಡಿ ಪೊಲೀಸರಿಗೆ ಹಗ್ಗ ಹಾಕ್ಬೇಕೀಗ. 2009 ಇನ್ಸ್ಪೆಕ್ಟರ್ ಇದ್ನಲ್ಲ, ಅವನ್ನ ಎತ್ತಾಕೊಂಬಂದ್ ಹಗ್ಗ ಹಾಕ್ರಿ, ಬಾಯಿ ಬಿಡ್ತಾನೆ ಇದೇನಾಗಿದೆ ಅಂತ. ಏನ್ ಗುರು? ಹಾಯ್ ಟೈಗರ್. ನಿಮ್ಮನ್ ಮುಟ್ಟಲ್ಲ. ಬೆಳ್ತಂಗಡಿ ಪೊಲೀಸರನ್ನ ಹಸಿಯಾಗಿ ತಿಂದ್ಬಿಡ್ತೀನಿ ಇವಾಗ. ಲಕ್ಷ್ಮಿ ಕೇಸು, ಶ್ರುತಿ ಕೇಸು, 2 ಕೇಸಲ್ಲೂ ID ಕಾರ್ಡ್ಗಳು ನೇತ್ರಾವತಿ ಗುಂಡಿನಲ್ಲಿ 2.5 ಅಡಿ ಗುಂಡಿನಲ್ಲಿ ಸಿಕ್ಕಿದೆ. ಸೂಸೈಡ್ ಮಾಡ್ಕೊಳಕ್ ಮುಂಚೆ 2009 2 ರಿಪೋರ್ಟ್ ಆಗಿದೆ. ಸೂಸೈಡ್ ಕೇಸ್ ಅಂತ 2 ರಿಪೋರ್ಟ್ ಆಗಿದೆ. ಒಂದು ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಲ್ಲ ಆಸ್ ಪರ್ ಪೊಲೀಸ್ ರೆಕಾರ್ಡ್ಸ್. ಪ್ರಶ್ನೆ ಏನಪ್ಪ ಅಂತಂದ್ರೆ, ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಈ ID ಕಾರ್ಡ್ ಅನ್ನ ಜೊತೆಲಿ ಶ್ರುತಿದು ಕಾರ್ಡ್ ಇಸ್ಕೊಂಡು ಅವಳದು ಬ್ಲೌಸು, ಅವಳದು ಬ್ಯಾಗು ತಗೊಂಡೋಗಿ ನೇತ್ರಾವತಿನಲ್ಲಿ 2.5 ಅಡಿ ಹಳ್ಳ ತೆಗೆದು ಅದನ್ನ ಮುಚ್ಚಿಕ್ಕಿ ಬಂದು ಸೂಸೈಡ್ ಮಾಡ್ಕೊಂಡ್ಲ. ಕ್ವಾಯ್ಟ್ ಕಿಶೋರ ಕುಮಾರ, ಶಶೀಲಾ ಜಗ್ಗ, ಅಲ್ಲ ಬೇವರ್ಸಿ ನನ್ನ ಮಗ್ಗ. ಅಯ್ಯೋ, ನನ್ ಎಕ್ಕಡಕ್ಕಿರೋ ಬೆಲೆ ಇಲ್ಲ. ಬೇವರ್ಸಿ ನನ್ನ ಮಗನೇ. ನಿನ್ನ
ನಾನು ಎಕ್ಕಡ ಹಾಕ ಹೆಣ್ಮಕ್ಳು ಸಾವು ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ರೆ ಅವ್ರದ್ದು ಹೋಗಿ ಕುಡಿ ಅವ್ರದ್ದು ಕುಡಿ ಅವ್ರ ಬಾತ್ರೂಮಲ್ಲಿ ಹಾಕ್ತಾರಲ್ಲ ಕುಡಿ ಅದನ್ನು ಹಳೆ ಬೇವರ್ಸಿ ಏನೋ ದಿಸ್ ಅ ಸೀರಿಯಸ್ ಡಿಸ್ಕಷನ್ ಗೋಯಿಂಗ್ ಆನ್. ಓಕೆ, ಡಿಸ್ಕಷನ್ ಏನು ಅಂತಂದ್ರೆ ಸಂಧ್ಯಾ ಸತ್ಯ ಕೆಂಪು ಜಾಕೆಟ್ ನಿಂದ ಇಲ್ಲ ನಿಮ್ಮಪ್ಪಂದು ಅಂಡರ್ವೇರ್. ಓಕೆನಾ? ಹಿಂಗೇನು ಹೇಳ ನಿಮ್ಗೆ ಬೇವರ್ಸಿಗಳ ಇನ್ನೇನ್ ಕೆಲಸ ಇಲ್ಲ. ಸಿಕ್ಕಾಕಂತಾರೆ ಅಂತ ಗೊತ್ತಾದ್ರೆ ಇಲ್ಲಿ ಫೇಕ್ ಐಡಿಗಳು ಕಮೆಂಟ್ ಏನ್ ನೋಡ್ರಿ, ಟ್ರೋಲರ್ಸ್ ಇಮ್ಮಿಡಿಯೇಟ್ ಆಗಿ ರೆಡಿ ಇರ್ತಾರೆ. ಅವರು ಆರೋಪಿಗಳು ಟ್ರೋಲರ್ಸ್ ಜಾಕೆಟ್ ನಿಂದ ಇಲ್ಲ ನಿಮ್ಮ ಅಪ್ಪಂದು. ಓಕೆ, ಅವನ ಸಂಪತ್ತಿಗೆ ನನ್ನ ಸವಾಲ್ ಹೇಳ್ತಾ ಇದ್ದೀನಿ. ಅವನ ಸಂಪತ್ತಿಗೆ ನನ್ನ ಸವಾಲ್. ಇನ್ನೊಂದು ವಿಷಯ ಹೇಳ್ತೀನಿ, ನನಗೂ ಕೂಡ ಸಾಕಷ್ಟು ಆಫರ್ಗಳನ್ನ ಕೊಟ್ಟರು, ಸುಳ್ಳು ಹೇಳ್ತಾ ಇಲ್ಲ. ಓಕೆ, ಅವನ ಸಂಪತ್ತಿಗೆ ನನ್ನ ಸವಾಲ್. ನಾನು ಎಕ್ಕಡ ಹಾಕ ಅವನಿಗೆ ಹ್ಯಾಂಡ್ ಕಫ್ ಹಾಕ್ಸ್ತೀನಿ. ಟೇಕಿಂಗ್ ದಿಸ್ ಐಟಮ್ಸ್ ಇನ್ ಟು ಸೀರಿಯಸ್ ಕನ್ಸಿಡರೇಷನ್. ದ ಗವರ್ಮೆಂಟ್ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯು ಹ್ಯಾವ್ ಟು ಸೆಟ್ ಅಪ್ ಎ ಸ್ಪೀಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಈಗ ಒಂದು ಕ್ಲಾರಿಟಿ SIT ಅವ್ರು ಮಾಡಬೇಕು, ಸೂಸೈಡ್ ಮಾಡ್ಕೊಳಕ್ ಮುಂಚೆ. ಬಿಕಾಸ್ ಆಸ್ ಪರ್ ರಿಪೋರ್ಟೆಡ್ ಬೈ ಪೊಲೀಸ್, ಬೆಳ್ತಂಗಡಿ ಪೊಲೀಸು, ಲಕ್ಷ್ಮಿ 2009 ಧರ್ಮಸ್ಥಳ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂಡವಳೆ. ಸೂಸೈಡ್ ಮಾಡ್ಕೊಳಕ್ ಮುಂಚೆ ID ಕಾರ್ಡ್ ತಗೊಂಡೋಗಿ ಮುಚ್ಚಾಕ್ಬಿಟ್ಟು ಬಂದು ಸೂಸೈಡ್ ಮಾಡ್ಕೊಂಡ್ಲ? ಇಲ್ಲ, ಅದೇ ಗೆಸ್ಟ್ ಹೌಸ್ ಅಲ್ಲಿ ಅವ್ಳ ID ಕಾರ್ಡ್ ಇದ್ರೆ ಪೊಲೀಸರು ತಗೊಂಡೋಗಿ ಮುಚ್ಚಾಕಿದ್ರ ಬೆಳ್ತಂಗಡಿ ಪೊಲೀಸರು? ಇಲ್ಲ, ಅವರು ಮುಚ್ಚಾಕಿಲ್ಲ ಅಂದ್ರೆ ಮುಚ್ಚಾಕ್ದವ್ರು ಯಾರು? ಆಮೇಲೆ ಇದು ಸೂಸೈಡಾ ಅಥವಾ ರೇಪು ಮಾಡ್ರ? ಅದು ಒಂದು ಪ್ರಶ್ನೆ. ಈಗ ದಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್. ಲಕ್ಷ್ಮಿ ಮತ್ತೆ ಶ್ರುತಿ ಇಬ್ರು ಕೂಡ ಸೂಸೈಡ್ ಅಂತ ಇದೆ. ಒಂದು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಆಗಿದೆ. ಈ ಸೂಸೈಡಾ ರೇಪ್ ಅಂಡ್ ಮಾಡೋರ? ದಟ್ಸ್ ಒಂದು ಬಿಗ್ಗೆಸ್ಟ್ ಕ್ವಶನ್. ಆಮೇಲೆ ಇದರಲ್ಲಿ ಪೊಲೀಸವರು ಬೆಳ್ತಂಗಡಿ ಪೊಲೀಸವ್ರಿಗೆ ಬಾಂಬೆ ಕಟ್ಟಾಕ್ಬೇಕು ಇವಾಗ, ಇಲ್ಲ ಅಂದ್ರೆ ಬಾಯಿ ಬಿಡಲ್ಲ. 2009 ಅವನು ಯಾವನಿದೆ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು, ಪೊಲೀಸರು ಅವ್ರನ್ನೆಲ್ಲ ಎತ್ತಾಕೊಂಬಂದು ಅವ್ರು ರಿಟೈರ್ಡ್ ಆಗೋರ ಮೇಲಕ್ಕೆ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ರೆ ಬಿಟ್ಟಾಕ್ಬಿಡೋಣ. ಯಾಕಂದ್ರೆ ಏನು ಮಾಡಕ್ಕಲ್ಲ, ಸ್ವರ್ಗಕ್ಕೆ ಹೋಗಿ ಕರ್ಕೊಂಬರಕ್ಕಾಗಲ್ಲ. ಅಕಸ್ಮಾತ್ ರಿಟೈರ್ಡ್ ಆಗಿ ಮನೇಲಿ ಆರಾಮಾಗಿ ಚಿಕನ್ ಮಟನ್ ತಿನ್ಕೊಂಡಿದ್ರೆ ಅವ್ರನ್ನ ಎತ್ತಾಕೊಂಬಂದು ಈಗ SIT ಅವರು ಬಾಂಬೆ ಕಟ್ಟಾಕ್ಬೇಕು. ಯಾಕಂದ್ರೆ ಬಾಯಿ ಬಿಡಿಸ್ಬೇಕು. ಆ ಕಾರ್ಡ್ಗಳನ್ನ ನೇತ್ರಾವತಿ ದಡದಲ್ಲಿ ಮುಚ್ಚಿದವ್ರು ಯಾರು? ಆಮೇಲೆ ನಿಜವಾಗ್ಲೂ 2009 ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಅಂತ ಹೇಳ್ತಾ ಇರುವಂತ ಲಕ್ಷ್ಮಿ ಕೇಸು ನಿಜವಾಗ್ಲೂ ಸೂಸೈಡಾ ಅಥವಾ ರೇಪ್ ಅಂಡ್ ಮರ್ಡ್ರಾ? ಆಮೇಲೆ ಇದನ್ನ ಮುಚ್ಚಾಕವರ ಪೊಲೀಸರು. ಒನ್ಸ್ ಅಗೇನ್ SIT ಹ್ಯಾಸ್ ಟು ಲುಕ್ ಇನ್ ಟು ದ aspects of the case with a serious concern and public pressure in the public interest. ಓಕೆ, ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ನಾವು ನೋಡ್ತೀವಿ. ಕಳೆಬರ ಸಿಕ್ಕಿದೆ, ಕನೆಕ್ಟ್ ಮಾಡ್ತಾ ಇದೀವಿ, ಇದಕ್ಕೆ ಉತ್ತರ ಕೊಡಬೇಕಾದವ್ರು SIT. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಲಕ್ಷ್ಮಿ 2009 ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸುಸೈಡ್ ಅಂತ ಪೊಲೀಸ್ ರೆಕಾರ್ಡ್ ಇರುತ್ತೆ. ಆದ್ರೆ ಅವಳ ID ಕಾರ್ಡು, ಬ್ಲೌಸು, ಬ್ಯಾಗು ಸಿಗೋದು ನೇತ್ರಾವತಿ ದಡದಲ್ಲಿ. ಸೊ ಸಾಯಕ್ ಮುಂಚೆ ಲಕ್ಷ್ಮಿ ID ಕಾರ್ಡ್ನ, ಬ್ಲೌಸ್ನ, ಪ್ಯಾನ್ ಕಾರ್ಡ್ನ ಹೋಗಿ ಹಳ್ಳ ತೆಗೆದು ಊತ ಹಾಕಿ ವಾಪಸ್ ಬಂದು ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂತಾರ? ಕ್ವೈಟ್ ಶಾಕಿಂಗ್ ನ್ಯೂಸ್ ಇದು. ಇದನ್ನ ಕ್ಲಾರಿಫೈ ಮಾಡಬೇಕಾದ್ರು ಇರ್ಲಿ, ಯಾರೋ ಸಂಧ್ಯಾ ಅಂತೆ, ಸ್ವಲ್ಪ ಇದನ್ನ ಮುಗಿಸಿದ್ಮೇಲೆ ಬರ್ತೀನಿ. ಓಕೆ, ನಮ್ಗೆಲ್ಲ ಗೊತ್ತು. ನಿಮ್ಗೆಲ್ಲ ಉರಿ ಯಾಕೆ ಅಂತಂದ್ರೆ ಕೆಲವರು ಫೇಕ್ ಅಕೌಂಟ್ ಶುರು ಹಚ್ಕೊಂಡವ್ರೆ. ಕಾರಣ ಯಾಕೆ ಅಂತಂದ್ರೆ ಲಾಜಿಕಲ್ ಕನ್ಕ್ಲೂಷನ್ಗೆ ಕೇಸ್ ಹೋಗ್ತಾ ಇದೆ. ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಲಕ್ಷ್ಮಿಯ ಸೂಸೈಡ್ ರಿಪೋರ್ಟ್ ಇದೆ 2009. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೂಸೈಡ್ ಮಾಡ್ಕೊಂಡವಳು ಬ್ಲೌಸ್ನ, ಬ್ಯಾಗನ್ನ, ID ಕಾರ್ಡನ್ನ ನೇತ್ರಾವತಿಗೆ ಆಟೋ ಮಾಡ್ಕೊಂಡು ಹೋಗಿ ಹಳ್ಳ ತೆಗೆದು ಸೆನ್ಕೆ ಗುದ್ಲಿ ತಗೊಂಡು ಹಳ್ಳ ತೆಗೆದು ಅದನ್ನ ಮುಚ್ಚಾಕಿ ವಾಪಸ್ ಬಂದು ಸೂಸೈಡ್ ಮಾಡ್ಕೊಂಡ್ರು ಪಾಸಿಬಿಲಿಟೀಸು ಇದೆಯಾ? ನೀವೇ ಯೋಚನೆ ಮಾಡಿ. ಇಲ್ಲ ಅಂತಂದ್ರೆ ಏನ್ ಮಾಡಬೇಕು? SIT ನಾವು ನೋಡಿಸ್ತೀವಿ. ಓಕೆ, ಥ್ಯಾಂಕ್ ಯು SIT. ಓಕೆ, ಒಂದಂತೂ ನಿಜ. ಓಕೆ, ತೋಳ ಹಳ್ಳಕ್ಕೆ ಬೀಳುವಂತ ಎಲ್ಲ ಚಾನ್ಸಸ್ ಇದೆ. ಈ ಬ್ಲೌಸು, ಈ ರೆಡ್ ಕಲರ್ ಬ್ಲೌಸು, ಬ್ಯಾಗು, ID ಕಾರ್ಡು ಲಕ್ಷ್ಮಿದು ಮತ್ತೆ ಶ್ರುತಿದು ಬೇರೆ ಏನೋ ಕತೆ ಹೇಳ್ತಾ ಇದೆ, ಬೇರೆ ಏನೋ ವಾಸನೆ ಬರ್ತಾ ಇದೆ.
ಬೆಳ್ತಂಗಡಿ ಪೊಲೀಸವ್ರನ್ನ ಎತ್ತಾಕೊಂಬಂದು ಬಾಂಬೆ ಕಟ್ಟ ಹಾಕುವಂತ ಅವಶ್ಯಕತೆ ಇದೆ. 2009 ಇನ್ಸ್ಪೆಕ್ಟರ್ ಕೆಲಸ ಮಾಡಿದ್ನಲ್ಲ, ಅವನ್ನ ಎತ್ತಾಕೊಂಬಂದೀಗ ಬಾಂಬೆ ಕಟ್ಟ ಹಾಕಬೇಕಪ್ಪ. ನೀವು ಸಾರ್ವಜನಿಕರಿಗೆ ಲಾಕಪ್ ಅಲ್ಲಿ ಬಾಂಬೆ ಕಟ್ಟ ಹಾಕೋದಲ್ಲಪ್ಪ. ಈಗ ಬೆಳ್ತಂಗಡಿ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನಲ್ಲ, ಅವ್ನ ಎತ್ತಾಕೊಂಡ್ ಬರ್ಬೇಕಪ್ಪ. ಇಲ್ಲ ಅಂದ್ರೆ ಇದು ಕ್ಲಾರಿಟಿ ಆಗಲ್ಲಪ್ಪ. ಏನೋ ಥ್ಯಾಂಕ್ಸ್ ಗಾಟ್ ಇಟ್. ಎಸ್, ತೋಳ ಹಳ್ಳಕ್ಕೆ ಬೀಳ್ತಾ ಇದೆ, ಬರ್ದಿಟ್ಕೊಳ್ಳಿ. ಬೀಳುತ್ತೆ, ಬೀಳಲೇಬೇಕು. ಓಕೆ, ಅಂಡ್ ಬೀಳೋರ್ಗು ನಾವು ಸುಮ್ಮನೆ ಇರಲ್ಲ. ಅವ್ರದೇ ಮೆಟೀರಿಯಲ್, ಡಿಸ್ಕ್ರಿಪ್ಷನ್ ನಮ್ದು ಅಲ್ಲ. ಈ ಪಾಸಿಬಿಲಿಟೀಸ್ ಇರ್ಬೋದಲ್ವಾ? ಸೂಸೈಡ್ ಮಾಡ್ಕೊಂಡ ಲಕ್ಷ್ಮಿ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಹೌಸ್ ಇಂದ ಆಟೋ ಮಾಡ್ಕೊಂಡು ಹೋಗಿ ಅವಳ ಐ ಡಿ ಕಾರ್ಡು, ಬ್ಲೌಸು, ಆಮೇಲೆ ATM ಕಾರ್ಡು, ಬ್ಯಾಗು 2.5 ಅಡಿ ಅಗದು ಒಳಗಡೆ ಹಾಕಿ ಮುಚ್ಚಿ ಮತ್ತೆ ಆಟೋದಲ್ಲಿ ವಾಪಸ್ ಬಂದು ಗೆಸ್ಟ್ ಹೌಸ್ ಅಲ್ಲಿ, ಧರ್ಮಸ್ಥಳ ಗೆಸ್ಟ್ ಹೌಸ್ ಅಲ್ಲಿ. ಕ್ವಾಟ್ ಇಂಟ್ರೆಸ್ಟಿಂಗ್ ಕೇಸ್. ಓಕೆ, ಏನೇ ಇರಲಿ. ಓಕೆ, ನಾನು ಮಾತಾಡ್ತಾ ಇರೋದು ಬ್ಯಾಂಗ್ಳೂರ್ ಇದನ್ನು BLRpost.com ಅನ್ನೋರು RTI ತಗೊಂಡು ಅವರೇ ಹಾಕಿರೋದು. ನಾನೇನು ಇದಕ್ಕೆ ಸ್ಟೋರಿ ಕಟ್ತಾ ಇಲ್ಲ. 2009 ಸೂಸೈಡ್ ರಿಜಿಸ್ಟರ್ ಆಗಿದೆ. ಸೂಸೈಡ್ ಕೇಸು ಶ್ರುತಿದು, ಲಕ್ಷ್ಮಿದು ರಿಜಿಸ್ಟರ್ ಆಗಿದೆ. ದೇ ಹ್ಯಾವ್ ಮೆನ್ಷನ್ಡ್ ಧರ್ಮಸ್ಥಳ ಗಂಗೋತ್ರಿ ಗೆಸ್ಟ್ ಅಂತ ಮೆನ್ಷನ್ ಕೂಡ ಮಾಡಿದ್ದಾರೆ. ನಾನೇನು ಅದನ್ನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಇಲ್ಲಿ ಯಾರು ಆಗ್ತಾವನೆ ಹುಟ್ಟಿಸ್ಕೊಂಡು ಹೇಳ್ತಾವ, ನನಗೇನು ಹುಡ್ಸಕ್ಕೆ, ನಾನು ಹುಡ್ಸಿಲ್ಲ ಗುರು. ಅಲ್ಲಿ ಹುಡ್ಸೋರಲ್ಲ ಸಾವುಗಳನ್ನ, ಅವ್ರನ್ನೇ ಕೇಳಬೇಕು. ಕರ್ಮ ಬಿಟ್ರು ಜಗ್ಗು ಬಿಡಲ್ಲ. ಅಯ್ಯೋ, ಯಾವ ಕರ್ಮ ಬಿಡುಗರು, ನಾನೇ ಒಂದು ಕರ್ಮ ಆ ಮುನ್ನೆ ಮಕ್ಕಳಿಗೆ. ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ನಾನು ಮತ್ತೆ ನೀವು ಅನ್ಕೊಂಬೋದು, ಏನ್ ಸರ್ ಹುಚ್ಚೋ ಥರ ಹೇಳಿದ್ನೇ ಹೇಳ್ತಾರೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅದು ಅರ್ಥ ಮಾಡ್ಕೊಳ್ಳಿ. ಈಗ ಲಕ್ಷ್ಮಿ 2009 ಧರ್ಮಸ್ಥಳ ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಸೂಸೈಡ್ ಮಾಡ್ಕೊಂತಾಳೆ. ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಈ ಕೇಸಲ್ಲಿ ಲಕ್ಷ್ಮಿ ಸೂಸೈಡ್ ಮಾಡ್ಕೊಳಕ್ ಮುಂಚೆ ಗೊತ್ತಿಲ್ಲ ಆ ಬೆಳ್ತಂಗಡಿ ಪೊಲೀಸ್ ಮುಂಡೆವು ಏನ್ ಬರ್ದವ್ರೆ ಅಂತ. ಸೂಸೈಡ್ ಮಾಡ್ಕೊಳಕ್ ಮುಂಚೆ ಆಟ ಮಾಡ್ಕೊಂಡು ನೇತ್ರಾವತಿಗೆ ಹೋಗಿ ಗುದ್ಲಿ ಸಂಖ್ಯೆ ತಗೊಂಡು ಹಳ್ಳ ಎಲ್ಲ ಅಗದು ಅವಳ ಐ ಡಿ ಕಾರ್ಡು, ಬ್ಲೌಸು, ಬ್ಯಾಗು, ATM ಕಾರ್ಡು ಎಲ್ಲ ಮುಚ್ಚಿ ವಾಪಸ್ ಆಟೋ ಮಾಡ್ಕೊಂಡು ಮಾನಸ ಗಂಗೋತ್ರಿಗೆ ಬಂದು ಸೂಸೈಡ್ ಮಾಡ್ಕೊಂಡು ಆಮೇಲೆ ಪೊಲೀಸರು ಅದನ್ನ. ಇಲ್ಲ ಅಂದ್ರೆ ಇನ್ನೊಂದು ಪಾಸಿಬಿಲಿಟೀಸ್ ಏನು ಅಂತಂದ್ರೆ, ಬೆಳ್ತಂಗಡಿ ಪೊಲೀಸರು ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿದು ಕಾರ್ಡು, ಬ್ಯಾಗು ತಗೊಂಡೋಗಿ ಅಲ್ಲಿ ಊತ ಹಾಕಿ ನೀವ್ಯಾಕೆ ಊತಾಕ್ತೀರಾ, ಅವಳ್ಯಾಕೆ ಊತಾಕ್ತಾಳೆ, ಮತ್ತೆ ಊತಾಕ್ದವ್ರು ಯಾರು? ಮತ್ತೆ ಊತ ಹಾಕಿದ್ದೆ ದೊಡ್ಡ ಪ್ರಶ್ನೆ ಅಂತಂದ್ರೆ, ಸೂಸೈಡ್ ದೊಡ್ಡ ಪ್ರಶ್ನೆ ಇರ್ಬೇಕಲ್ಲ. ಸೂಸೈಡ ರೇಪ್ ಅಂಡ್ ಮರ್ಡರ್? ಏನಾದ್ರು ಬೆಳ್ತಂಗಡಿ ಪೊಲೀಸರು ಕೈ ಚಳಕ ತೋರಿಸಿ ರೇಪ್ ಅಂಡ್ ಮರ್ಡರ್ನ ಸೂಸೈಡ್ ಅಂತ ಏನಾದ್ರು ತಿದ್ದುಬಿಟ್ರ ಪಾಸಿಬಿಲಿಟೀಸ್ ಇದೆ. ಈಗ SIT ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ರಿಟೈರ್ಡ್ ಆಗಿದೆ, ತಗೊಂಬಂದು ಅವ್ನಿಗೆ ಹಗ್ಗ ಹಾಕ್ರಿ. ಮೋಸ್ಟ್ ಇಂಪಾರ್ಟೆಂಟು, ಹಗ್ಗ ಹಾಕ್ರಿ, ನನ್ನನ್ನು ಕರಿ, ನಾನು ಇಂಟ್ರಾಗೇಟ್ ಮಾಡ್ತೀನಿ. ಬಿಡೋ ಮಚ, ನಿನ್ನಂತವ್ರು ಎಷ್ಟು ಜನ ನೋಡಿ. ನೀನ್ ಟಾಯ್ಲೆಟ್ ಅಂತಾರ ಹಾಕೋ, ನೀನು ಆ ಟಾಯ್ಲೆಟ್ ಬಾಯಲ್ಲಿ ಹಾಕಲೇ. ಹ್ಯಾಂಡ್ ಕಫ್ ಹಾಕೋದಂತೂ ನರಿಗೆ, ಆ ನರಿಗೆ ಹ್ಯಾಂಡ್ ಕಫ್ ಹಾಕೋದಂತೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನ್ ಬರ್ದಿಲ್ಲ, ಧರ್ಮಸ್ಥಳ ಮಂಜುನಾಥ್ನೇ ಬರ್ದವನೆ. ಬರ್ದಿಟ್ಕ, ಧರ್ಮಸ್ಥಳ ಮಂಜುನಾಥ್ನೇ ಬರ್ದವನೆ. ಹ್ಯಾಂಡ್ ಕಫ್ ಹಾಕೇ ಹಾಕ್ತಾರೆ, ಹಾಕ್ಸ್ತಾನೆ ಮಂಜುನಾಥ. ಥ್ಯಾಂಕ್ ಯು. ಮಂಗಳವಾರ ರೆಡ್ ಕಲರ್ ಬ್ಲೌಸು, ATM ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಗು ಸಿಕ್ಕಿದೆ. ಇದಕ್ಕೆ ಸ್ಟೋರಿ ಅವ್ರು ಹೇಳಿದ್ದು ಆಸ್ ಪರ್ ರೆಕಾರ್ಡ್ ಇಬ್ರು ಕೂಡ ಲಕ್ಷ್ಮಿ ಅಂಡ್ ಶ್ರುತಿ 2009 ಗಂಗೋತ್ರಿ ಗೆಸ್ಟ್ ಹೌಸ್ ಅಲ್ಲಿ ಒಬ್ಳು, ಲಕ್ಷ್ಮಿ ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಒಬ್ಳು, ಇಬ್ರು ಸೂಸೈಡ್ ಮಾಡ್ಕೊಂಡವ್ರೆ. ಈಗ ನಮ್ಮ ಪ್ರಶ್ನೆ ಏನಪ್ಪಾ ಅಂತ, ಇದು ಸೂಸೈಡ ರೇಪ್ ಅಂಡ್ ಮಾಡ್ರ? ಆಮೇಲೆ ಗಂಗೋತ್ರಿ ಪೊಲೀಸರು ಕಾರ್ಡನ್ ತಗೊಂಡೋಗಿ ಮುಚ್ಚ ಹಾಕ್ರ, ಅಥವಾ ಶ್ರುತಿನೂ ಮತ್ತೆ ಲಕ್ಷ್ಮಿ ಇಬ್ರು ಆಟ ಮಾಡ್ಕೊಂಡು ಜೊತೆಲಿ ಹೋಗಿ ಮುಚ್ಚಾಕೊಟ್ಟು ಬಂದು ಸೂಸೈಡ್ ಮಾಡ್ಕೊಂಡ್ರ? ಕ್ವೈಟ್ ಫ್ಯಾಸಿನೇಟಿಂಗ್ ಸ್ಟೋರಿ ಯಾರ್. ಹೌ ಕಮ್ ಆಲ್ ದಿಸ್ ಇಸ್ ಪಾಸಿಬಲ್? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಇದೆ ಮಗ. ಹೇ ಸೌಕರ, ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ಬೇಕಾ? ಹೆಣ್ಣು ಬೇಕೆ ನನಗೆ, ತಗೋ ಅಂತ ಸಂಪತ್ತಿಗೆ ಸವಾಲಲ್ಲಿ ಅಣ್ಣವರು ವಜ್ರಮಣಿಗೆ ಕೊಟ್ರೋ. ಅದಕ್ಕೆ ಸಾವುಕಾರ, ನಿನ್ನ ಸಂಪತ್ತಿಗೆ ನನ್ನ ಸವಾಲ್ ಅಣ್ಣವ್ರು ಹೇಳಿದ್ದು ಸಾಂದರ್ಭಿಕವಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.